ವಿಠ್ಠಲ ರುಖುಮಾಯಿ ಜ್ಯೋತಿಷ್ಯಾಲಯಕ್ಕೆ ಸ್ವಾಗತ ಸುಸ್ವಾಗತ. ಬನ್ನಿ. ಪುರುಷ್ ಅಂತ ಹೆಸರು, ನಾನು ಪುರು ಅಂತ ಕರಿತೀನಿ. ಪುರು ಅವರು ಪುರುಷ. 1 ಮಾರ್ಚ್ 2021 9:20 ಬೆಳಗ್ಗೆ ಬೆಂಗಳೂರಲ್ಲಿ ಜನನ. ಹಸ್ತ ನಕ್ಷತ್ರ, ಕನ್ಯಾ ರಾಶಿ, ಮೇಷ ಲಗ್ನದಲ್ಲಿ ಜನನ. ಒಳ್ಳೆ ಲಗ್ನ ರೀ. ಮೇಷ ಲಗ್ನ, ವೃಶ್ಚಿಕ ಲಗ್ನ ಏನಿದೆಯಲ್ಲ ಒಳ್ಳೆ ಲಗ್ನ. ಯಾಕೆ ಅಂದರೆ 5 ಗ್ರಹಗಳು ಯೋಗ ಕಾರಕ ಆಗ್ತಾವೆ ನೋಡಿ. ಹೇಗೆ ತಂದೆಯದ್ದು ಕಂಟಿನ್ಯೂಟಿ ಆಗುತ್ತೆ ಅನ್ನೋಕೆ ಇದೆ ನೋಡಿ. ಶೂಲ ಯೋಗದಲ್ಲಿ ಹುಟ್ಟಿದ್ದೀರ, ದಯವಿಟ್ಟು ಮಗು ಶೂಲ ಯೋಗದಲ್ಲಿ ಹುಟ್ಟಿದ್ದಾನೆ. ಮಗು ಇನ್ನು ಬಹಳ ಚಿಕ್ಕದು, ಬಹಳ ಅಂದ್ರೆ ಬಹಳ ಚಿಕ್ಕದು. ದಯವಿಟ್ಟು ಕಷ್ಟವನ್ನು ಅನುಭವಿಸಬಾರ್ದು. ಮಗು ಮುಂದೆ ಜೀವನದಲ್ಲಿ ಯಾವುದೇ ರೀತಿ ಕೆಟ್ಟ ಘಟನೆಗಳಾಗಲಿ ಅಥವಾ ದೈಹಿಕವಾಗಲಿ, ಮಾನಸಿಕವಾಗಲಿ, ಎಜುಕೇಷನಲ್ ಆಗಲಿ, ಫ್ಯಾಮಿಲಿ ವೈಸ್ ಆಗಲಿ ಅವನು ಯಾವುದೇ ಕಷ್ಟ ಅನುಭವಿಸಬಾರ್ದಾದ್ರೆ ದಯವಿಟ್ಟು ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ. ಗೋಮುಖ ಪ್ರಸವ ಪೂಜೆ ಮಾಡ್ಕೊಳ್ಳಿ, ಬಹಳ ಒಳ್ಳೆಯದು ಸರ್. ಹೌದು. ಗೋಮುಖ ನೋಡಿ. ಆದರೆ ಜಾತಕ ಮಾತ್ರ ದಯವಿಟ್ಟು ಹೇಳ್ತೀನಿ ಚಂದನಾ ಅವರೇ, ನಿಮ್ಮ ಮಗು ಇದು, ದಯವಿಟ್ಟು ಹೇಳ್ತೀನಿ ಅರ್ಥ ಮಾಡ್ಕೊಳ್ಳಿ. ಜಾತಕ ಮಾತ್ರ ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಇದೆ. ಹೌದು, ಅಲ್ಟಿಮೇಟ್ ಎಕ್ಸ್ಟ್ರಾ ಆರ್ಡಿನರಿ ಇದೆ. ದಯವಿಟ್ಟು ನಾನು ಹೇಳೋದನ್ನು ಅರ್ಥ ಮಾಡ್ಕೊಳ್ಳಿ. ಇಲ್ಲೇ ನೀವು ನಾನು ಹೇಳುವ ಎಲ್ಲ ಇದನ್ನು ಮಾಡ್ಕೊಳ್ಳಿ. 1 ನೀವು ನಿಮ್ಮ ವ್ಯಕ್ತಿತ್ವ, 2 ವ್ಯವಹಾರ, 3 ಪರಾಕ್ರಮ, 4 ನಿಮ್ಮ ತಾಯಿ ಹಾಗೂ ಪ್ರಾಪರ್ಟಿ, 5 ವಿದ್ಯೆ, 6 ಕಷ್ಟಗಳು, 7 ದಾಂಪತ್ಯ, 8 ಶತ್ರು, 9 ಭಾಗ್ಯ, 10 ಕೆಲಸ, 11 ಲಾಭ, 12 ವಿದೇಶಿ ಪ್ರಯಾಣ. ಯಾವುದೇ ಗ್ರಹ ಇರಲಿ, ಅದು 0 to 6 ಆಗಲಿ ಅಥವಾ 24 to 29 ಆಗಲಿ ಇದ್ರೆ ಲಾಭ ಸಿಗಲ್ಲ. 6ರಿಂದ 24 ಇರಬೇಕು. 0 to 6 ಅಂದರೆ 0 to 10 ಇಯರ್ಸ್ ಅಂತ ಅರ್ಥ. 24 to 29 ಅಂದರೆ 65ರಿಂದ 100 ವರ್ಷ. 6ರಿಂದ 24 ಅಂದರೆ 15ರಿಂದ 60 ವರ್ಷ ಅಂತ ಅರ್ಥ. ಇದನ್ನ ನಾವು ಬಾಲ್ಯಾವಸ್ಥೆ ಅಂತ ಕರೆದ್ರೆ, ಇದನ್ನ ನಾವು ವೃದ್ಧಾಪ್ಯ ಅವಸ್ಥೆ ಅಂತ ಕರಿತೀವಿ. ಇದನ್ನ ನಾವು ಯೌವನಾವಸ್ಥೆ ಅಂತ ಕರಿತೀವಿ. ಯೌವನಾವಸ್ಥೆಯಲ್ಲಿರೋ ಗ್ರಹಗಳು 100ಕ್ಕೆ 100 ಲಾಭ ಕೊಡ್ತವೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, 1, 4, 7, 10 ಕೇಂದ್ರ ಆದರೆ 2 ಧನೇಶ, 11 ಲಾಭೇಶ. ನೋಡಿ, 1 ಮತ್ತು 5 ಮತ್ತು 9 ತ್ರಿಕೋಣ ಆದರೆ 6 ಮತ್ತು 8 ಮತ್ತು 12 ಭಾರಿ ಕೆಟ್ಟ ಸ್ಥಾನಗಳು. 3 50-50 ಆಗುತ್ತೆ. ನೋಡಿ, ಮೇಷ ಲಗ್ನದ ಯೋಗಕಾರಕ ಗ್ರಹ ಕುಜ. 2ನೇದು ಬಂದೆ ಚಂದ್ರ, 3ನೇದು ಬಂದು ಸೂರ್ಯ, 4ನೇದು ಬಂದು ಶನಿ, 5ನೇದು ಬಂದು ಗುರು. ರಾಹು ಮತ್ತು ಕೇತು ಅತಿ ದೊಡ್ಡ ವಿರೋಧಿಗಳಾದರೆ ಅತಿ ದೊಡ್ಡ ವಿರೋಧಿ ಬುಧ ಮತ್ತು ಶುಕ್ರ. ನೆನಪಿಟ್ಟುಕೊಳ್ಳಿ, ನೀವು ಬುಧ ಶುಕ್ರ ಮೇಷ ಲಗ್ನದ ಅತಿ ದೊಡ್ಡ ವಿರೋಧಿಗಳು. ವಕ್ರಗತಿ ನೋಡಿ, ವಕ್ರಗತಿ ಇಲ್ಲಿ ಯಾರು ಇಲ್ಲ ಅಂದ್ರೂ ಸಹ ಉಚ್ಚ ಕೇತು, ಉಚ್ಚ ರಾಹು ಇದ್ದಾನೆ, ಆಮೇಲೆ ನೀಚ ಗುರು ಇದ್ದಾನೆ. ಇಲ್ಲಿ ಈ ಜಾತಕದವನಿಗೆ 2 ಯೋಗ ಇದೆಯಾ ಅಂತ ಯೋಗ ನಾನು ಬಹಳ ರೇರಾರು ಯೋಗಗಳು 2 ಬರೋದು, ಬಹಳ ದೊಡ್ಡ ರಾಜಯೋಗ. ಬಟ್ ಇಲ್ಲಿ 1ನೇ ಭಾವದ ಸ್ವಾಮಿ 2ನೇ ಭಾವದಲ್ಲಿ ಬಂದು ಕೂತಿದ್ದಾನೆ. ರಾಹು ಪೀಡಿತನಾಗಿದ್ದಾನೆ ನೋಡಿ. ಮೇಷ ಲಗ್ನ, ಕರ್ಕ ಲಗ್ನ, ಸಿಂಹ ಲಗ್ನ, ವೃಶ್ಚಿಕ ಲಗ್ನ, ಧನು ಲಗ್ನ, ಮೀನ ಲಗ್ನ, ಈ 5 ಲಗ್ನಕ್ಕೆ ಯಾವುದೇ ಕಾರಣಕ್ಕೂ ರಾಹು ಒಳ್ಳೆ ಫಲ ಕೊಡುವುದಿಲ್ಲ. 100% ಪ್ರಾಬ್ಲಮ್ ಅನ್ನು ಜನರೇಟ್ ಮಾಡೋದಿಲ್ಲದೇನೆ ಅವನು ಹೆಚ್ಚಾಗಿ ಪ್ರಾಬ್ಲಮ್ ಅನ್ನೇ ಜನರೇಟ್ ಮಾಡ್ತಾನೆ ಅವನು. ಹೌದು, ಹಾಗಾಗಿ ನಾವಿಲ್ಲಿ ಕನ್ಸಿಡರೇ ಮಾಡಬಾರ್ದು ಅವ್ರನ್ನ.
ಸೊ ಇಲ್ಲಿ ಅರ್ಥ ಮಾಡ್ಕೊಳ್ಳಿ, ರಾಹು, ನೀವು ರಾಹು ಮತ್ತು ಇಲ್ಲಿ ಕೇತು, ಅಷ್ಟಮ ರಾಹು ಅಷ್ಟಮ ಕೇತು ನೋಡಿ, ರಾಹು ಕೇತು ನೀವು ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಇಲ್ಲಿ 1 ಮತ್ತು 2ನೇ ಭಾವದ ಫಲವೂ ನಿಮ್ಗೆ ಸಿಗುವುದಿಲ್ಲ. ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ರಾಹು ಮತ್ತು ಇಲ್ಲಿ ಕೇತು ಶಾಂತಿ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ 1 ಮತ್ತು 2ನೇ ಭಾವದ ಫಲ ಸಿಗುವುದಿಲ್ಲ, 100ಕ್ಕೆ 100 ಫೇಲ್ಯೂರ್ಸ್ ಆಗ್ತವೆ. ಐ ಹೋಪ್ ನೀವು ನಾಗ ಪ್ರತಿಷ್ಠಾಪನೆ ಮಾಡಿ. ಅಷ್ಟಮ ಕೇತು ಒಳ್ಳೇದಲ್ಲ ರೀ, ಅಷ್ಟಮ ಕುಜ ಒಳ್ಳೇದಲ್ಲ, ಅಷ್ಟಮ ಶನಿ ಒಳ್ಳೇದಲ್ಲ. ಅಷ್ಟಮದಲ್ಲಿ ಯೋಗಕಾರಕ ಗ್ರಹಗಳು ಯಾವುದು ಮೊದಲೇ ಕೆಟ್ಟವ್ರು ಕೂಡಬಾರ್ದು, ಮತ್ತು ಯೋಗಕಾರಕರು ಕೂತ್ರೆ ಬಹಳ ಡೇಂಜರಸ್. ಇಲ್ಲಿ ಕೇತು ಒಳ್ಳೆಯವನಲ್ಲ ಸರ್. ಕೇತು ಮೇಷಲಗ್ನಕ್ಕೆ ಅಷ್ಟಮದಲ್ಲಿ ಒಳ್ಳೆಯದಲ್ಲ. ಏನ್ ಮಾಡ್ತಾನೆ? ಬಹಳ ಕೆಟ್ಟ ಪ್ರಭಾವ ಬೀಳ್ತಾನೆ, ಕಷ್ಟಗಳನ್ನ ಕೊಡ್ತಾನೆ, ಸಾಲಗಳನ್ನ ಮಾಡಿಸ್ತಾನೆ, ಜಗಳ ಜಾಪತ್ರೆಯಿಂದ ಕೂಡಿರುತ್ತೆ, ವಿರೋಧಿಗಳು ಹುಟ್ಟುಕೊಡ್ತಾರೆ, ಆರೋಗ್ಯದ ಸಮಸ್ಯೆ ಆಗುತ್ತೆ, ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ವಿವಾದಗಳಿಗೆ ಗುರಿ ಆಗ್ತಾನೆ, ಅಪವಾದಗಳಿಗೆ ಗುರಿ ಆಗ್ತಾನೆ, ಕೋರ್ಟು ಕಚೇರಿ ಅಡ್ಡಾಡುವಂತ ಪರಿಸ್ಥಿತಿ ಬರುತ್ತೆ, ಎಲುಬು ಕೀಳುಗಳು ಹಾಗೂ ಸ್ನಾಯುಗಳ ರೋಗ ಬರುವುದಲ್ಲದೆ ತಂದೆಯ ವ್ಯವಹಾರ ಕೆಡುತ್ತೆ, ತಂದೆಯ ವ್ಯವಹಾರ ಕೆಡುತ್ತೆ, ರೋಗ, ಸಾಲ, ಜಗಳ, ಜಾಪತ್ರಿ, ವಿವಾದ, ಅಪವಾದ ಎಲ್ಲವನ್ನೂ ಕೇಳಬೇಕಾಗತ್ತೆ. 2ನೇ ಭಾವದಲ್ಲಿ ದಯವಿಟ್ಟು ರಾಹುವನ್ನು ನೀವು ಶಾಂತಿ ಮಾಡಲಿಲ್ಲ ಅಂದ್ರೆ ಭಾವ 1 ಮತ್ತು ಭಾವ 2 ಕೆಡ್ತವೆ. ಬಟ್ ಐ ಹೋಪ್ ನೀವು ಮಾಡಿಸ್ತೀರಿ ಅಂತ ನಾ ಅನ್ಕೊಂಡು 1ನೇ ಭಾವ ಮತ್ತು 2ನೇ ಭಾವದ ಫಲವನ್ನು ಹೇಳ್ತೀನಿ ನೋಡಿ. ಒಳ್ಳೆ ವ್ಯಕ್ತಿತ್ವವನ್ನು ಹೊಂದುತ್ತಾನೆ, ಒಳ್ಳೆ ಗುಣಗಳನ್ನು ಬೆಳೆಸ್ಕೊತಾನೆ, ಒಳ್ಳೆ ವಿಚಾರಗಳನ್ನು ಬೆಳೆಸ್ಕೊತಾನೆ, ಒಳ್ಳೆ ಸಂಗತಿಗಳಿಗೆ ಬೆಲೆ ಕೊಡ್ತಾನೆ, ಒಳ್ಳೆ ಮೆಂಟಲಿ ಹಾಗೂ ಫಿಸಿಕಲಿ ಕ್ಯಾಪಬಲ್ ಆಗಿರ್ತಾನೆ, ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ತಾನೆ, ಒಳ್ಳೆ ಇಮೇಜ್ ಅನ್ನು ಬೆಳೆಸ್ಕೊಳ್ತಾನೆ, ಬುದ್ಧಿವಂತಿಕೆ ನಡೀತಾನೆ, ಗ್ರಾಸ್ಪಿಂಗ್ ಪವರ್ ಹೈ ಇರುತ್ತೆ, ಒಳ್ಳೆ ಟೇಸ್ಟ್ ಅನ್ನು ಹೊಂದಿರ್ತಾನೆ, ಒಳ್ಳೆ ಜವಾಬ್ದಾರಿ ಆಗ್ತಾನೆ, ಬುದ್ಧಿವಂತನಾಗ್ತಾನೆ, ದೈಹಿಕವಾಗಿ ಬಹಳ ಯೋಗ್ಯ ಆರೋಗ್ಯಕರವಾಗಿರ್ತಾನೆ. ಆದ್ರೆ ರಾಹು ಕೇತು ಶಾಂತಿ ಆಗ್ಬೇಕಾ? ನಾನು ಮೊದಲೇ ಹೇಳಿದೆ. ವ್ಯವಹಾರಗಳು ಬಹಳ ಚೆನ್ನಾಗಿ ನಡೀತವೆ, ಬಿಹೇವಿಯರ್ ಬಹಳ ಚೆನ್ನಾಗಿರುತ್ತೆ, ಆದ್ರೆ ವಿಪರೀತ ಸಿಟ್ಟು, ಆಮೇಲೆ ಕೆಟ್ಟ ಭಾಷೆಯನ್ನು ಉಪಯೋಗಿಸ್ತಾನೆ. ಹೌದು, ರಾಹು ಕೇತು ಶಾಂತಿ ನೀವು ಮಾಡಲಿಲ್ಲ ಅಂದ್ರೆ ವಿಪರೀತ ಸಿಟ್ಟಿನವನಾಗ್ತಾನೆ, ಕೆಟ್ಟ ಭಾಷೆಯನ್ನು ಉಪಯೋಗಿಸುವಂತವನಾಗ್ತಾನೆ. ದಯವಿಟ್ಟು ಇಲ್ಲಿ ನಾ ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ನೀವು ರಾಹು ಕೇತು ಶಾಂತಿ ಮಾಡಿಸಿದ್ರೆ ಒಳ್ಳೆ ನಡವಳಿಕೆ ಬರುತ್ತೆ, ದುಡ್ಡಿನ ಒಳಹರಿವು ಹೊರಹರಿವು ಸಮತೋಲನವಾಗಿರುವುದಲ್ಲದೆ ಸಂಬಂಧಿಗಳ ಜೊತೆಗೆ ಒಳ್ಳೆ ಸಂಬಂಧ ಇಟ್ಕೊತಾನೆ, ಹೊಂದಾಣಿಕೆಯ ಬದುಕನ್ನು ಇಟ್ಕೊತಾನೆ, ಹಣ ಸೇವ್ ಮಾಡ್ತಾನೆ, ಊಟದಲ್ಲಿ ಪದ್ಧತಿ ಫಾಲೋ ಮಾಡ್ತಾನೆ, ಪರಿವಾರದ ಸ್ಥಿತಿ ಎತ್ತರಕ್ಕೆ ತಗೊಂಡೋಗ್ತಾನೆ, ಇನಿಷಿಯಲಿ ಒಳ್ಳೆ ಸ್ಟಡೀಸ್ ಮಾಡ್ತಾನೆ, ಮಾತಿನಲ್ಲಿ ವಚನತ್ವ ಇರುತ್ತೆ, ಮಾತಿನ ದಾಟಿ ಬಹಳ ಚೆನ್ನಾಗಿ ಬರುತ್ತೆ, ಮಾತಾಡೋದು ಎಲ್ಲನೂ ಇಷ್ಟಪಡ್ತಾರೆ, ಸಂಸ್ಕಾರ ಸುಸಂಸ್ಕೃತನಾಗಿ ಬೆಳಿತಾನೆ. ಬಟ್ ರಾಹು ಕೇತು ಶಾಂತಿ ಆಗ್ಲೇಬೇಕು. ಇಲ್ಲ ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಅಂಗಾರಿಕ ದೋಷ ಅಂತ ಬರುತ್ತೆ. ಅಪ್ಪಿತಪ್ಪಿ ಅಂಗಾರಿಕ ದೋಷ ಏನಾದರೂ ಬಂದ್ರೆ ಕುತ್ತಿಗೆಯ ಮೇಲೆ ಹಲ್ಲು ಇರ್ಬೋದು, ಕಿವಿ ಇರ್ಬೋದು, ಕಣ್ಣಿರ್ಬೋದು, ಮೂಗಿರ್ಬೋದು, ಇಲ್ಲ ತಲೆ ಇರ್ಬೋದು, ಇಲ್ಲ ಮಂಥನ ಇರ್ಬೋದು, ಇಲ್ಲ ಮೆದುಳು ಇರ್ಬೋದು, ಇವು ಯಾವಾದ್ರೂ ಡ್ಯಾಮೇಜ್ ಆಗೋ ಚಾನ್ಸಸ್ ಭಾಳ ಇರುತ್ತೆ. ಯಾಕಂದ್ರೆ 2ನೇ ಭಾವದಲ್ಲಿ ಅಂಗಾರಿಕ ದೋಷ ಆದ್ರೆ ಸಂಪೂರ್ಣ ವ್ಯವಹಾರ ಕೆಡುತ್ತೆ, ಬಿಹೇವಿಯರ್ ಬಹಳ ರಫ್ ಆಗಿರುತ್ತೆ, ಕೆಟ್ಟ ಚಟಗಳನ್ನು ಕಲಿತಾನೆ, ಕೆಟ್ಟವರ ಸಹವಾಸ ಮಾಡ್ತಾನೆ, ಕೆಟ್ಟವರ ಸಂಗತಿ ಮಾಡ್ತಾನೆ, ಮಾತಿನಲ್ಲಿ ವಿಪರೀತ ವರ್ಸ್ನೆಸ್ ಇರುತ್ತೆ, ವಿಪರೀತ ಸಿಟ್ಟು ಬರುತ್ತೆ. ಈ ಅಂಗಾರಿಕ ದೋಷ 2ನೇ ಭಾವದಲ್ಲಿ ದಯವಿಟ್ಟು ಅದನ್ನ ಆಕ್ಟಿವೇಟ್ ಮಾಡಕ್ ಬಿಡಬೇಡಿ. ಮಗು ಚಿಕ್ಕದಿದೆ, ಈ 2 ವರ್ಷದ್ದು, ಇವಾಗಲೇ ನೀವು ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಇವಾಗಲೇ ನೀವು ಮಾಡಿಸ್ಕೊಳ್ಳೋದು ಬಹಳ ಉತ್ತಮ. ಇಲ್ಲ ಅಂದ್ರೆ ಬಹಳ ತೊಂದರೆಗಿರುತ್ತೆ, ಬಹಳ ಪ್ರಾಬ್ಲಮ್ ಆಗುತ್ತೆ, ಬಹಳ ಕಿರಿಕಿರಿ ಅನುಭವಿಸ್ತೀರಿ. ಕುಜ ತನ್ನ ಫಲ ಕೊಡಬೇಕು. 1ನೇ ಮನುಷ್ಯ ನೋಡಿ, ಕುಜ 1ನೇ ಭಾವದ ಸ್ವಾಮಿ, ಮೇಷ ಲಗ್ನದ ಸ್ವಾಮಿ, ಅವನೇ ರಾಹು ಪೀಡಿತನಾದ್ರೆ ಇಡೀ ದೇಹ, ಮನಸ್ಸು ಹಾಗೂ ವ್ಯವಹಾರ, ಬಿಹೇವಿಯರ್ ಬಹಳ ವ್ಯತ್ಯಾಸ ಬರುತ್ತೆ. ದಯವಿಟ್ಟು ನನ್ನ ಮಾತನ್ನು ಕೇಳಿ ನೀವು. ಬಟ್ ಇಲ್ಲಿ ನೋಡಿ, ಇಲ್ಲಿ ಚಂದ್ರ 4ನೇ ಭಾವದ ಸ್ವಾಮಿ, ಚಂದ್ರ ಇಲ್ಲೂ ಯಾರಿಲ್ಲ, ಇಲ್ಲೂ ಯಾರಿಲ್ಲ, ಬಟ್ ಗುರುವಿನ ದೃಷ್ಟಿ ಇದೆ
ಹಾಗಾಗಿ ಬಚಾವಾದ್ರಿ ನೀವು. ಇಲ್ಲ 4ನೇ ಭಾವದ ಕೆಟ್ಟ ಫಲವನ್ನು ಅನುಭವಿಸ್ತೀರಿ, ಬಹಳ ಕೆಟ್ಟ ಫಲ. ತಾಯಿ ಮೇಲೆ ಪ್ರೀತಿ ಇರಲ್ಲ, ತಾಯಿ ವಿರೋಧಿ ಆಗ್ತಾನೆ, ವ್ಯವಹಾರಗಳು ಕೆಡ್ತವೆ, ಬಿಸ್ನೆಸ್ ಕೆಡುತ್ತೆ, ನೆಮ್ಮದಿ ಹಾಳು ಮಾಡ್ಕೋತಾನೆ, ಸುಖ ಜೀವನ ನಡೆಸೋದಿಲ್ಲ, ಒಳ್ಳೆ ಪ್ರಾಪರ್ಟಿ ಗಳಿಸೋದಿಲ್ಲ, ಪ್ರಾಪರ್ಟಿ ಗಳಿಸಿದ್ರು ಪ್ಲೆಜ್ ಮಾಡ್ತಾನೆ, ಕಂಫರ್ಟಬಲ್ ಆಗಿ ಯಾರ ಜೊತೆಗೆ ಮೂವ್ ಆಗೋದಿಲ್ಲ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಬರುತ್ತೆ, ಹೈಯರ್ ಎಜುಕೇಶನ್ ಆಗೋದಿಲ್ಲ, ಸ್ಟೈಲ್ ಆಫ್ ಲಿವಿಂಗ್ ಲೋ ಇರುತ್ತೆ. ಅದು ಅಲ್ಲದೆ ಮನೆಗೆ ಬಂದವ್ರನ್ನ ಪ್ರೇಮದಿಂದ ಮಾತಾಡೋಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ತಗೋತಾನೆ. ದಯವಿಟ್ಟು ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ಚಂದ್ರ ಶಾಂತಿ ಆಗ್ಲೇಬೇಕು. ಕೇಮದ್ರಮ ದೋಷ ಅಂಕುರ ಆಗೋದಿಲ್ಲ, ಚಂದ್ರ ಶಾಂತಿ ಆಗ್ಬೇಕು. ನಾನು ಹೇಳಿದೆ ಅವಾಗಲೇ, ರಾಹು ಇಲ್ಲಿ ಬಂದ್ರೆ ಬಹಳ ಕೆಟ್ಟವನು ಅಂತ. ರಾಹು ಮತ್ತು ಕೇತು, ಹೌದು, ಈ ಭಾವ ಪೂರ್ತಿ ಕೆಟ್ಟಿದೆ ನೋಡಿ. ಇವನು ಬಿಹೇವಿಯರ್ ನಿಮ್ಗೆ ನಂಬಿಕೆನೇ ಆಗಲ್ಲ, ಬಹಳ ಕಷ್ಟಕ್ಕೆ ಬೀಳ್ತೀರಿ ನೀವು. ನೋಡಿ, ಗುರು ಮತ್ತು ಶನಿ ಮತ್ತು ಬುಧ ವಿರೋಧಿ ಬಿಟ್ಟು ಹಾಕ್ಬಿಡಿ. ಅವನ ಶನಿ ಮನೆಯಲ್ಲಿದ್ದಾನೆ, ಅವನ ಆಟ ಏನು ನಡೆಯೋದಿಲ್ಲ. ಬಟ್ ಗುರು ಶನಿ ಇಲ್ಲೇ 3 ರಾಜಯೋಗಗಳಾಗ್ತಾವ ನೋಡಿ. ನಾನು ಬಹಳ ಚೆನ್ನಾಗಿ ಹೇಳ್ತಾ ಇದ್ದೀನಿ ನಿಮಗೆ. ನೀವು ರಾಹು ಕೇತು ಚಂದ್ರ ಶಾಂತಿ ಮಾಡ್ಕೊಳ್ಳಿಲ್ಲ ಅಂದ್ರೆ ಮಗುವಿನ ಫ್ಯೂಚರ್ ಹಾಳಾಗುತ್ತೆ. ಇದು ನೀವು ನೆನಪಿರಲಿ. 1ನೇದಿಲ್ಲಿ ಸಸಾ ಮಹಾಪುರುಷ ರಾಜಯೋಗ ಜನರೇಟ್ ಆಗುತ್ತೆ. 1ನೇದ್ದು. 2ನೇದ್ದು ನೀಚಭಂಗ ರಾಜಯೋಗ ಆಗುತ್ತೆ. 3ನೇದ್ದು ಧರ್ಮ ಕರ್ಮ ಯೋಗ ಆಗುತ್ತೆ. 3 ರಾಜಯೋಗಗಳು 1ನೇ ಭಾವದಲ್ಲಿ ಆಗ್ತವೆ. ಬಟ್ ನೋಡಿ, ಇಲ್ಲಿ ಅದು ಅಲ್ಲದೆ 9ನೇ ಭಾವದ ಸ್ವಾಮಿ, 10ನೇ ಭಾವದ ಸ್ವಾಮಿ, 11ನೇ ಭಾವದ ಸ್ವಾಮಿ, 3 ಜನ ಬಹಳ ಒಳ್ಳೆ ಫಲವನ್ನು ಕೊಡ್ತಾರೆ ಇಲ್ಲಿ. ಹೌದು, ಹೆಂಗೆ ನೋಡಿ, 9ನೇ ಭಾವದ ಸ್ವಾಮಿ ನಿಮಗೆ ಇಲ್ಲಿ ಧರ್ಮವನ್ನು ನಂಬ್ತೀರಾ ನೀವು, ಗುರುವಿನ ಆಶೀರ್ವಾದ ಸದಾ ನಿಮ್ಮ ಜೊತೆಗೆ ಇರುತ್ತೆ, ಭಾಗ್ಯವಂತರಾಗಿರ್ತೀರಾ, ಪ್ರಾಪ್ತಿಯನ್ನ ಪಡ್ಕೋತೀರಾ, ತಂದೆಯ ಜೊತೆಗೆ ಒಳ್ಳೆ ಸಂಬಂಧವನ್ನು ಇರುತ್ತೆ, ಸಾಧನೆಗೆ ದಾರಿ ಮಾಡ್ಕೋತೀರಾ, ಸುಖಮಯ ಜೀವನವನ್ನು ಸಾಗಿಸ್ತೀರಾ, ಗೆಲುವು ಸದಾ ನಿಮ್ದಾಗಿರುತ್ತೆ, ಸಂಬಂಧಿಗಳಿಗೆ ಬಹಳ ಸಹಾಯ ಮಾಡ್ತೀರಾ, ದೇವರ ಆಶೀರ್ವಾದ ನಿಮ್ ಜೊತೆಗಿರುತ್ತೆ, ಬಹಳ ಲಕ್ಕಿಯಸ್ಟ್ ಮನುಷ್ಯ ನೀವು, ಪುಣ್ಯದ ಕೆಲಸ ಮಾಡ್ತೀರಿ, ಅದು ಅಲ್ಲದೆ ಮನೆಯಲ್ಲಿ ನೆಮ್ಮದಿಯನ್ನು ತಗೊಂಡು ಬರ್ತೀರಿ ಅಂತ ಜಾತಕ ಹೇಳ್ತಾ ಇದೆ. ಅದೇ ರೀತಿ ನೀವು ಮಾಡುವ ಕೆಲಸ ಅತಿ ದೊಡ್ಡ ಹೈ ಲೆವೆಲ್ ಕೆಲಸ ಆಗಿರುತ್ತೆ, ಸರ್ಕಾರಿ ನೌಕರಿ ಆಗಿರುತ್ತೆ, ಹೈ ಪೊಸಿಷನ್ ಅಲ್ಲಿ ಇರ್ತೀರಿ, ಹೈ ಎಜುಕೇಶನ್ ಮಾಡ್ಕೊಂಡಿರ್ತೀರಿ, ಅದು ಅಲ್ಲದೆ ನೀವು 4 ಜನಕ್ಕೆ ಅನ್ನ ಹಾಕುವಷ್ಟು ಬೆಳೆದಿರ್ತೀರಿ, ನೀವು ಮಾಡುವ ಕೆಲಸದ ವಿಧಾನ ಎಲ್ಲರಿಗೂ ಇಷ್ಟ ಆಗುತ್ತೆ, ಮಾನ ಪ್ರತಿಷ್ಠೆ ಸಂಪತ್ತು ಯಶಸ್ಸು ಕೀರ್ತಿ ಸಾಧನೆಯನ್ನು ಸಾಧಿಸ್ತೀರಿ. ಇದು 10ನೇ ಭಾವದ ಫಲ. ನೋಡಿ, 11ನೇ ಭಾವದ ಫಲ ನಿಮಗೆ 100% ಹೇಳ್ತೀನಿ. ನೀವು ಸಣ್ಣ ಪುಟ್ಟ ರೋಗಗಳಿಂದ ದೂರ ಇರ್ತೀರಿ, ಅಕ್ಕ ತಂಗಿ ಅಣ್ಣ ತಮ್ಮ ಜೊತೆಗೆ ಸಂಬಂಧ ಚಲೋ ಇರುತ್ತೆ, ಜೀವನವನ್ನು ಸಂಪೂರ್ಣ ಲಾಭದಲ್ಲಿ ತಗೊಂಡು ಹೋಗಿರ್ತೀರಿ, ಒಳ್ಳೆಯ ಮಿತ್ರರ ಜೊತೆಗೆ ಸಹವಾಸ ಮಾಡಿರ್ತೀರಿ, ಬ್ಯಾಂಕ್ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಲ್ದೇ ಹಣ ಸೇವ್ ಮಾಡ್ತೀರಿ, ದುಡ್ಡು ಆಭರಣ ವೆಹಿಕಲ್ ಖರೀದಿ ಮಾಡೋದಲ್ದೇ ಹಂತವಾಗಿ ಬೆಳೀತಾ ಗ್ರೋತ್ ಆಗ್ತೀರಿ, ಸಣ್ಣ ಪುಟ್ಟ ರೋಗದಿಂದ ದೂರ ಇರ್ತೀರಿ, ಎಲ್ಲಾ ಇಷ್ಟಾರ್ಥಿಗಳನ್ನು ನೀವು ಈಡೇರಿಸ್ಕೋತೀರಿ. ಇದು 11ನೇ ಭಾವದ ಫಲ. ನೋಡಿ, ಪಂಚಮಹಾಪುರುಷ ರಾಜಯೋಗ, ಸಸಾ ಮಹಾಪುರುಷ ರಾಜಯೋಗ, ಪಂಚಮಹಾಪುರುಷ ರಾಜಯೋಗ ಅಂತ ಕರಿತೀವಿ ನಾವು, ಹೌದಾ? ನೋಡಿ, ರಾಹು ಕೇತು ಸೂರ್ಯ ಚಂದ್ರನಿಂದ ಯಾವುದೇ ಪಂಚಮಹಾಪುರುಷ ರಾಜಯೋಗ ಆಗುವುದಿಲ್ಲ. ಬುಧನಿಂದ ಭದ್ರ, ಶುಕ್ರನಿಂದ ಮಾಲಿವ್ಯ, ಕುಜನಿಂದ ರುಚಕ, ಗುರುವಿನಿಂದ ಹಂಸ, ಶನಿಯಿಂದ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೆ. ಯಾರ ಜಾತಕದಲ್ಲಿ ಸಸಾ ಮಹಾಪುರುಷ ರಾಜಯೋಗ ಆಗುತ್ತೋ ಬಹಳ ಬುದ್ಧಿವಂತರು, ಬಹಳ ಜ್ಞಾನವಂತರು, ದೇವರ ಮೇಲೆ ವಿಪರೀತ ನಂಬಿಕೆ ಇಟ್ಟವರು ಅಂತ ಹೇಳ್ತೀವಿ ನಾವು. ಹೆಚ್ಚಾಗಿ ನ್ಯಾಯಪರವಾಗಿ ಮಾತಾಡ್ತಾರೆ. ಸಸಾ ಮಹಾಪುರುಷ ರಾಜಯೋಗದವ್ರು KS, IAS, IPS, ಇಲ್ಲ ಅಡ್ವೊಕೇಟು, ಜಡ್ಜಸ್ಸು, ಇಲ್ಲ ಚಾರ್ಟೆಡ್ ಅಕೌಂಟೆಂಟ್ಸು, ಇಲ್ಲ ಟ್ಯಾಕ್ಸ್ ಕನ್ಸಲ್ಟೆಂಟು, ಈ ರೀತಿ ಇಲ್ಲ ಬ್ಯಾಂಕ್ ಮ್ಯಾನೇಜರ್ಸು, ಈ ರೀತಿ ಇವ್ರಿಗೆ ಕೆಲಸ ಸಿಗುತ್ತೆ. ವಿಪರೀತ ಜ್ಞಾನ, ಸ್ವಲ್ಪ ಶನಿ ಲೇಟು, ಲೇಟೆಸ್ಟು, ಪರ್ಫೆಕ್ಟು, ಪರ್ಮನೆಂಟು. ಹೆಚ್ಚಾಗಿ ಅವರು ಟ್ಯಾಕ್ಸ್ ಕನ್ಸಲ್ಟೆಂಟು, ಬ್ಯಾಂಕ್ ಮ್ಯಾನೇಜರ್ಸು, ಇಲ್ಲ ಅಂತಂದ್ರೆ ಜಡ್ಜಸ್ಸು.
ಹೆಚ್ಚಾಗಿ ಸಸಾಮಪುರುಷ ರಾಜಯೋಗ ಸ್ಥಾನ ಮಾನ ಅಧಿಕಾರ ಎಲ್ಲವನ್ನೂ ಪಡ್ಕೋತಾರೆ ಅವರು. ಆದ್ರೂ ಬಹಳ ನೀತಿ ರೀತಿ ನಿಯತ್ತಿನಿಂದ ಜೀವನ ಮಾಡ್ತಾರೆ. ತಾಯಿನ ಅಂತಾರೆ, ಹೆಂಡತಿನ ಅಂತಾರೆ. ಯಾರೇ ತಪ್ಪು ಮಾಡಲಿ ಅದು ತಪ್ಪೇ ಅಂತ ವಾದಿಸುವಷ್ಟು ಶಕ್ತಿ ಉಳ್ಳವರು, ಬುದ್ಧಿವಂತರು, ನ್ಯಾಯಪರ ಇರ್ತಾರೆ. ನೋಡಿ, ನೀಚಭಂಗ ರಾಜಯೋಗ, ನಾನು ಅದ್ರ ಬಗ್ಗೆ ಏನ್ ಹೇಳಿ. ಮೋದಿಜಿಯವ್ರ ನೀಚಭಂಗ ರಾಜಯೋಗ, ಡಾಕ್ಟರ್ ರಾಜ್ಕುಮಾರ್ ಅವ್ರ ನೀಚಭಂಗ ರಾಜಯೋಗ, ರಜನಿಕಾಂತ್ ಅವ್ರ ನೀಚಭಂಗ ರಾಜಯೋಗ, ದೊಡ್ಡ ರಾಜಯೋಗ ರೀ. ಈ ರಾಜಯೋಗದಲ್ಲಿ ಹುಟ್ಟಿದವ್ರಿಗೆ ಸ್ಥಾನ ಮಾನ, ಆಧ್ಯಾತ್ಮಿಕ, ಧರ್ಮ, ಯಶಸ್ಸು, ಕೀರ್ತಿ, ಸಾಧನೆ ಇವೆಲ್ಲವನ್ನೂ ಪಡ್ಕೊಂಡು ಹುಟ್ಟಿದಂತ ವ್ಯಕ್ತಿನೇ ನೀಚಭಂಗ ರಾಜಯೋಗ. ಹೌದು, ಅದು ಅನ್ಲಿಮಿಟೆಡ್ ಆಗಿ. ಧರ್ಮ ಕರ್ಮಯೋಗ, ಗುರು ಮತ್ತು ಶನಿ ಧರ್ಮ ಕರ್ಮಯೋಗ. ನೀವು ಮಾಡುವಂತ ಕೆಲಸದಲ್ಲಿ ಬಹಳ ನಿಷ್ಠಾವಂತರಾಗಿರ್ತೀರಿ, ಬಹಳ ನೀತಿಯಿಂದ ಕೂಡಿರ್ತದೆ, ಲೀಗಲ್ ಆಗಿ ಮಾಡ್ತೀರಿ. ನೀವು ಯಾವುದೇ ರೀತಿ ಇಲ್ಲೀಗಲ್ ಕೆಲಸ ಆಗಲಿ, ಕೋರ್ಟು ಕಚೇರಿ ಅಡ್ಡಾಡುವಂತ ಮನುಷ್ಯ ಅಲ್ಲ, ಮತ್ತೊಬ್ಬರ ಹಣಕ್ಕೆ ಕಣ್ಣು ಹಾಕೋನಲ್ಲ, ಮತ್ತೊಬ್ಬರನ್ನ ನೋಡಿ ಸಂಕಟ ಪಡ್ಕೊಳ್ಳುವಂತ ವ್ಯಕ್ತಿತ್ವನೂ ನಿಮ್ದಲ್ಲ. ಬಹಳ ನೀತಿ ರೀತಿಯಿಂದ ಬದುಕ್ತೀರಿ, ಬಹಳ ಒಳ್ಳೆ ಪ್ರಜೆಯಾಗಿರ್ತೀರಿ. ಇದು ಧರ್ಮ ಕರ್ಮ ಯೋಗದ ಫಲ. ಯಾರ ಜಾತಕದಲ್ಲಿ ಸಸಾಮಪುರುಷ ರಾಜಯೋಗ, ನೀಚಭಂಗ ರಾಜಯೋಗ, ಧರ್ಮಕರ್ಮ ರಾಜಯೋಗ ಆಗುತ್ತೋ ಅವ್ರಿಗೆ ಒಳ್ಳೆ ತಂದೆ ತಾಯಿ, ಅಣ್ಣ ತಮ್ಮ, ಅಕ್ಕ ತಂಗಿ, ಯಶಸ್ಸು, ಆರೋಗ್ಯ, ಐಶ್ವರ್ಯ, ಕೀರ್ತಿ, ಸಕಲ ಸಮರ್ಪಕ ಸಂಪೂರ್ಣ ಫಲವನ್ನು ಅನುಭವಿಸುವುದಲ್ಲದೆ ಒಳ್ಳೆ ಸಂಪತ್ತು, ಒಳ್ಳೆ ಐಶ್ವರ್ಯ, ಒಳ್ಳೆ ಪ್ರಾಪರ್ಟಿ, ಒಳ್ಳೆ ಜ್ಞಾನ, ಒಳ್ಳೆ ವಿದ್ಯೆ, ಒಳ್ಳೆ ಬುದ್ಧಿ, ಒಳ್ಳೆ ದಾಂಪತ್ಯ, ಒಳ್ಳೆ ಹೆಂಡತಿ, ಮಕ್ಕಳು, ಯಶಸ್ಸು, ಕೀರ್ತಿ, ಸಾಧನೆ, ಸಮರ್ಥ ಮಾನಸಿಕ ಹಾಗೂ ದೈಹಿಕ ಶಕ್ತಿ, ಸಾಮಾಜಿಕ ಹಾಗೂ ಧಾರ್ಮಿಕ ಮುಖ್ಯ ಕೆಲಸಗಳು, ಅದು ಅಲ್ಲದೆ ಮಾನ, ಪ್ರತಿಷ್ಠೆ, ಸ್ಥಾನ ಮಾನ, ಯಶಸ್ಸು, ಆರೋಗ್ಯ, ಆಯುಷ್ಯವನ್ನು ಕೊಟ್ಟು ಬಹಳ ಎತ್ತರ ಸ್ಥಾನಕ್ಕೆ ಬೆಳೀತಾರೆ, ಸಕ್ಸಸ್ಫುಲ್ ಆಗ್ತಾರೆ, ಬಹಳ ಸುಖಮಯ ಜೀವನ ಸಾಗಿಸ್ತಾರೆ ಅಂತಂದು ಮೆಹರ್ಯಾರ ಭಟ್ರು ತಮ್ಮ ಗ್ರಂಥದಲ್ಲಿ ಸಂಪೂರ್ಣ ವಿವರಣೆಯನ್ನು ಕೊಟ್ಟಿದ್ದಾರೆ. ಆದ್ರೆ ಇಲ್ಲಿ ಬುಧನ ಶಾಂತಿ ಮಾಡ್ಕೋಬೇಕು. ಅಷ್ಟು ಹೇಳ್ಕೊಳ್ಳೋಷ್ಟು ಕೆಟ್ಟದ್ದು ಮಾಡಲಿಲ್ಲ ಅಂದ್ರೂ ವಿರೋಧಿ 6ನೇ ಭಾವದ ಸ್ವಾಮಿ ಇಟ್ಕೋಬೇಡಿ ದಯವಿಟ್ಟು. ಆದ್ರೆ ಶನಿ ಮನೆ, ಗೆಳೆಯನ ಮನೆ ಆಗಿದ್ದರಿಂದ ಅವನು ಅಷ್ಟು ಎಫೆಕ್ಟ್ ಮಾಡೋದಿಲ್ಲ. ಆದ್ರೂ ಒಂದ್ಸಲ ಮಾಡಿಸ್ತಿರ್ತೀರಿ, ಮಾಡಿಸ್ಕೊಂಡ್ಬಿಡ್ರಿ. ದೊಡ್ಡ ರಾಜಯೋಗ ಇದೆ ನೋಡಿ. 5ನೇ ಭಾವದ ಸ್ವಾಮಿ 11ರಲ್ಲಿ ಶುಕ್ರ ಅಸ್ತಂಗತ ಆಗಿದ್ದಾನೆ. ಇಲ್ಲಿ 5 ಮತ್ತು 11ನೇ ಭಾವದ ಫಲ ಸಿಗಬೇಕು ನಿಮಗೆ. ಇಲ್ಲಿ 5ನೇ ಭಾವದ ಫಲ ನಿಮಗೆ, ಇಲ್ಲಿ 5 ಮತ್ತು 11ನೇ ಭಾವದ ಫಲ ಸಿಗ್ಬೇಕಂದ್ರೆ 11ನೇ ಭಾವದ ಫಲ ಹೇಳ್ಬಿಟ್ಟಿದ್ದೀನಿ ನಾನು ಆಲ್ರೆಡಿ ನಿಮಗೆ. ಒಳ್ಳೆ ಎಜುಕೇಶನ್ ಇರುತ್ತೆ, ಒಳ್ಳೆ ದಾಂಪತ್ಯವನ್ನು ಪಡ್ಕೋತಾನೆ, ಅದು ಅಲ್ಲದೆ ಪಬ್ಲಿಕ್ ಅಲ್ಲಿ ಒಳ್ಳೆ ಹೆಸರು ಮಾಡ್ತಾನೆ, ಪಾಪ್ಯುಲಾರಿಟಿ ಗಳಿಸ್ತಾನೆ, ಒಳ್ಳೆ ಗುಣಗಳನ್ನು ಮಾಡ್ಕೋತಾನೆ, ಸಾಧನೆಯ ದಾರಿ ಹಿಡಿತಾನೆ, ಕಷ್ಟಗಳನ್ನು ಹೊಡೆದೋಡಿಸುವುದಲ್ಲದೆ ಸುಖಮಯ ಜೀವನವನ್ನು ಹುಡುಕ್ತಾನೆ. ಯಾವುದೇ ಕಷ್ಟ ಬಂದರೂ ಎದುರಿಷ್ಟು ಶಕ್ತಿಯುತ್ತಿರುತ್ತೆ. ಎಲ್ಲರ ಪ್ರೀತಿ ಪ್ರೇಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಅಂಕಲ್ ಅಂಟಿ, ಎಲ್ಲರ ನಿಷ್ಕಳಂಕ ನಿರ್ಮಲವಾದ ಪ್ರೀತಿಯನ್ನು ಅನುಭವಿಸ್ತಾನೆ. ಒಳ್ಳೆ ಟ್ಯಾಲೆಂಟನ್ನು ಬೆಳೆಸ್ಕೊತಾನೆ. ಮಕ್ಕಳು ಬಹಳ ಚೆನ್ನಾಗಿ ಹುಡ್ತಾರೆ ಇವನಿಗೆ. ಮಕ್ಕಳು ಹುಟ್ಟಿದ್ದೆಲ್ಲ ಮಕ್ಕಳು ಬಹಳ ಶ್ರೀಮಂತರು ಅಥವಾ ಪ್ರಜ್ಞಾವಂತರು ಮತ್ತು ಜ್ಞಾನವಂತರಾಗಿರ್ತಾರೆ. ಒಳ್ಳೆ ದಾಂಪತ್ಯ, ಒಳ್ಳೆ ಎಜುಕೇಶನ್ ಅನ್ನ 100% ಪಡ್ಕೋತಾನೆ, ಯಾವುದೇ ಸಂಶಯ ಇಲ್ಲ. ಆದ್ರೆ ಸ್ವಲ್ಪ ತಂದೆಯ ಜೊತೆಗೆ ವೈಮನಸ್ಸು ಬಂದೇ ಬರುತ್ತೆ, ಅದನ್ನ ಏನೋ ಮಾಡೋಕ್ಕಾಗೋದಿಲ್ಲ. ತಂದೆಗೆ ಇವನಿಗೆ ಒಂದು ಸ್ವಲ್ಪ ಮುಂದೆ ವೈಮನಸ್ಸು ಬರುತ್ತೆ. ಬಟ್ ಇಲ್ಲಿ ನಾನು ಹೇಳೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ನಾನಿಷ್ಟೇ ಹೇಗಿದ್ರು ನಾಗ ಪ್ರತಿಷ್ಠಾಪನೆ ಎಲ್ಲರ ಮನೆಗೂ ಬಂತದು. ಒಂದೇ ನಾಗ ಪ್ರತಿಷ್ಠಾಪನೆ ಅಂದ್ರೆ ಎಲ್ಲರಿಗೂ ಬಂತು. ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ, ಪ್ಲಸ್ ಚಂದ್ರ ಹಾಗೂ ಬುಧ ಶಾಂತಿ ಮಾಡ್ಕೊಳ್ಳಿ, ಸಾಕು. ಇಷ್ಟು ಮಾಡ್ಕೊಳ್ಳಿ, 100% ಮಗು ಬಹಳ ಎತ್ತರಕ್ಕೆ ಬೆಳೆಯುತ್ತೆ. ಬೇಕಂದ್ರೆ ಒಂದು 7 ಕ್ಯಾರೆಟ್ ಹವಳ ಹಾಕಿ ಅದು ರಾಹು ಕೇತು ಶಾಂತಿ ಆದ್ಮೇಲೆ, ನಾಗ ಪ್ರತಿಷ್ಠಾಪನೆ ಆದ್ಮೇಲೆ ಹಾಕೊಳ್ಳಿ. ಇಲ್ಲ ಅಂದ್ರೆ ಬಹಳ ಡೇಂಜರ್ ಇದೆ ನೋಡಿ. ಶನಿ ಸೀದಾ ನಿಮ್ಮ 3ನೇ ಭಾವ ನೋಡ್ತಾನೆ, 10ನೇ ಭಾವದಿಂದ. ನಾನೇನು ಹೇಳಿದೆ ನಿಮಗೆ, 3 ರಾಜಯೋಗ ಮತ್ತು ಇದು ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ. ಇದು ಹೌದು, ಶ್ರೇಷ್ಠ ಮಹಾಲಕ್ಷ್ಮಿ ಯೋಗ ಪ್ಲಸ್ ಇಲ್ಲಿ ವಿದೇಶಿ ಯೋಗನೂ ಬಂತು ನೋಡಿ. ಹೌದು, ವಿದೇಶದಲ್ಲಿ ಹೋಗಿ ಕಲಿಬಹುದು, ಇಲ್ಲ ಸೆಟ್ಲ್ ಆಗ್ಬೋದು, ಇಲ್ಲ ಅಲ್ಲೇ ನೌಕರಿ ಮಾಡ್ಬೋದು. ಇವನಿಗೆ ವಿದೇಶಿ ಯೋಗ ಇದೆ. ಯಾಕಂದ್ರೆ 10ನೇ ಮನೆ ಸ್ವಾಮಿ 12ನೇ ಭಾವವನ್ನು ನೋಡೋಕೆ ವಿದೇಶಿ ಯೋಗದ 5 ರಾಜಯೋಗಗಳಿದಾವೆ. ಏನು ಚಿಂತೆ ಇಲ್ಲ, ಬಹಳ ಚಿಂತೆ ಮಾಡಬೇಡ್ರಿ, ಬಹಳ ಚೆನ್ನಾಗಿದೆ ನೋಡಿ. ಆಮೇಲೆ ಸೀದಾ ಅವ್ನು ನೋಡೋದೇ 4ನೇ ಭಾವ.
ನೋಡಿ ಶನಿ ವಿದೇಶಿ ಯೋಗ ಕೊಟ್ಟ ನೋಡಿ, 12ನೇ ಭಾವ ನೋಡಿದ, ಸೀದ 4ನೇ ಭಾವ ನೋಡಿದ, ಅದಾದ್ಮೇಲೆ ಸೀದ ನಿಮ್ಮ 7ನೇ ಭಾವ ನೋಡಿದ. ಒಳ್ಳೆ ದಾಂಪತ್ಯಕ್ಕೆ ದಾರಿ ಆದ. ವಿದೇಶಿ ಯೋಗ ಕೊಟ್ಟ, 4ರಲ್ಲಿ ಒಳ್ಳೆ ಹೆಸರು ಕೊಟ್ಟ, 7ರಲ್ಲಿ ಒಳ್ಳೆ ದಾಂಪತ್ಯ ಕೊಟ್ಟ. ಅದೇ ಗುರು ಸೀದಾ ನಿಮ್ಮ 5ನೇ ಭಾವ ನೋಡ್ತಾನೆ, 2ನೇ ಭಾವ, ಅದಾದ್ಮೇಲೆ 4ನೇ ಭಾವ, ಅದಾದ್ಮೇಲೆ 6ನೇ ಭಾವ ನೋಡ್ತಾನೆ. ಚಂದ್ರನಿಂದ ಆಗುವ ಎಲ್ಲ ಕೆಟ್ಟ ಫಲಗಳನ್ನು ರಿಮೂವ್ ಮಾಡ್ತಾನೆ. ನಾನು ಇಷ್ಟೇ ಹೇಳೋದು ನಿಮಗೆ, 1ನೇದು ಗೋಮುಖ ಪೂಜೆ ಬಹಳ ಇಂಪಾರ್ಟೆಂಟು, ಅರ್ಥ ಮಾಡ್ಕೊಂಬಿಡಿ. ಗೋಮುಖ ಪೂಜೆ ಬಹಳ ಇಂಪಾರ್ಟೆಂಟು. 2ನೇದು ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 3ನೇದು ಬಂದ್ಬಿಟ್ಟು ನೀವು ಬಿಟ್ಟು ಬುಧ ಮತ್ತು ಚಂದ್ರ ಶಾಂತಿ ಮಾಡ್ಕೊಳ್ಳಿ. 4ನೇದು ಬೇಕಂದ್ರೆ 4-7 ಕ್ಯಾರೆಟ್ ಹವಳವನ್ನು ಧರಿಸಿ. ಮಗು ಭಾಳ ಎತ್ತರಕ್ಕೆ ಬೆಳಿತಾನೆ, ಆಗ ಸಿಟ್ಟು ಕಡಿಮೆ ಆಗೋದಿಲ್ಲ. ಅದು ನಿಮಗೆ ಬಿಟ್ಟು ವಿಚಾರ. ಸಿಟ್ಟಂಕರು ಭಾಳ ಸಿಟ್ಟು ಅವನು ಹುಡುಗ, ಮುಂದೆ ಗೊತ್ತಾಗುತ್ತೆ ನಿಮ್ಗೆ, ಈಗಲ್ಲ. ಲಗ್ನದಲ್ಲಿ ಶನಿ ಇದ್ದಾನೆ, ಸೂಪರ್ ಇಟ್ ಈಸ್. ನೋಡ್ರಿ, ಪರಿವರ್ತನಾ ಯೋಗ ಆಗಿದೆ. ಒಳ್ಳೆ ಸಂಸಾರವನ್ನು ಮಾಡ್ತಾನೆ. ಅದರಲ್ಲಿ ಯಾವುದೇ ಒಳ್ಳೆ ಸಂಸಾರ ಅಂದರೆ ಒಳ್ಳೆ ಸಂಸಾರ ಮಾಡ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಹೌದು, ಯಾಕಂದರೆ ಶುಕ್ರನ ಮನೆಯಲ್ಲಿ ಶನಿ ಮನೆಯಲ್ಲಿ ಶುಕ್ರ ಬಂದಿದ್ದಾನೆ. ಹಾಗಾಗಿ ಒಳ್ಳೆ ಸಂಸಾರಸ್ಥನಾಗ್ತಾನೆ, ಅದರಲ್ಲಿ ಯಾವುದೇ ಸಂಶಯ ಬೇಡ. ನೋಡಿ, 2ನೇ ಮನೆಯಲ್ಲಿ ಬುಧ ಇದ್ದಾನೆ, 9ನೇ ಮನೆ ಸ್ವಾಮಿ 5ರಲ್ಲಿದ್ದಾನೆ, 6ರಲ್ಲಿ ಶುಕ್ರ ಇದ್ದಾನೆ, 4ನೇ ಮನೆ ಸ್ವಾಮಿ ಅಷ್ಟಮದಲ್ಲಿ ಬಂದಿದ್ದಾನೆ. ಒಳ್ಳೆ ಬುದ್ಧಿವಂತನಾಗ್ತಾನೆ, ಹೈಯರ್ ಎಜುಕೇಷನ್ ಮಾಡ್ತಾನೆ. 100ಕ್ಕೆ 100 ಎಷ್ಟು ಜೀರೋ ಬೇಕೋ ಅಷ್ಟು ಜೀರೋ ಬರ್ಕೊಳ್ಳಿ, ನೀವು ಬರೆದು ಕೊಡ್ತೇನೆ. ಇನ್ನು ಸರ್ಕಾರಿ ಒಳ್ಳೆ ಆಫೀಸರ್ ಆಗ್ತಾನೆ ಇವನು. ಎಷ್ಟು ಪರ್ಸೆಂಟೇಜ್ ಬೇಕೋ ಅಷ್ಟು ಬರ್ಕೊಳ್ಳಿ, ಅಷ್ಟು ಗ್ಯಾರಂಟಿ ಕೊಡ್ತೀನಿ. ಮಾಲವ್ಯ ಮಹಾಪುರುಷ ರಾಜಯೋಗ ಆಗಿದೆ. ಹಾಗಾಗಿ 100% ಸರ್ಕಾರಿ ನೌಕರಿ ಆಗ್ತಾನೆ. ಹಣ, ಸಂಪತ್ತು, ಹೆಸರು, ಕೀರ್ತಿ, ಸಾಧನೆ ಎಲ್ಲವನ್ನೂ ಗಳಿಸುವಷ್ಟು ಶಕ್ತಿಯುತನಾದಂಥ ಈ ಮಗುಗೆ ದಯವಿಟ್ಟು ಇನಿಷಿಯಲಿ ಏನೇನು ಶಾಂತಿ ಇದೆ ಅದನ್ನು ಮಾಡಿಸ್ಕೊಂಬಿಡಿ, ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಚಂದ್ರ ದಶ ಈಗ ಸ್ವಲ್ಪ ಆರೋಗ್ಯದಲ್ಲಿ ಕಿರಿಕಿರಿ ಆಗುತ್ತೆ. 2030ವರೆಗೂ ಅವನು ಅಷ್ಟು ಹೇಳ್ಕೊಳ್ಳೋಷ್ಟು ಎಜುಕೇಷನ್ ಆಗಲ್ಲ, ಆಮೇಲೆ ಶುರು ಆಗುತ್ತೆ. ಅದಕ್ಕಿಂತ ಮುಂಚೆ ಗೋಮುಖ ಪ್ರಸವ ಮಾಡ್ಕೊಳ್ಳಿ, ಯಾಕಂದರೆ ಶೂಲ ಯೋಗದಲ್ಲಿ ಹುಟ್ಟಿದ್ದಾನೆ ಅವನು. 2ನೇ ಮನೆಯಲ್ಲಿ ಕುಜನ ಜೊತೆಗೆ ರಾಹು ಯುತಿ ಆಗಿದ್ದರಿಂದ ನಾಗ ಪ್ರತಿಷ್ಠಾಪನೆ ಮಾಡ್ಕೊಳ್ಳಿ. 3ನೇದು ಬುಧ ಮತ್ತು ಶನಿ ಶಾಂತಿ ಮಾಡ್ಕೊಳ್ಳಿ. 4ನೇದು ದಯವಿಟ್ಟು ಬಿಟ್ಟು 7 ಕ್ಯಾರೆಟ್ ಹವಳವನ್ನು ಧರಿಸಲು ಕೊಡಿ ಅಂತ ಹೇಳ್ತಾ ಈ ಜಾತಕದ ವಿಶ್ಲೇಷಣೆ ಮುಗಿಸ್ತಾ ಇದ್ದೀನಿ. ಇಷ್ಟವಾದರೆ 4 ಜನಕ್ಕೆ ಶೇರ್ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.